ಪ್ರಿನ್ಸ್ ಶುಭ್ಮಾನ್ ಗಿಲ್ ಅವರ ಅಮೋಘವಾದ ಅರ್ಧಶತಕದ ನೆರವಿನಿಂದ ಗುಜರಾತ್ ಟೈಟನ್ಸ್ 7 ವಿಕೆಟ್ಗಳಿಂದ ಮತ್ತೊಂದು ಗೆಲುವನ್ನು ಪಡೆದುಕೊಂಡಿದೆ. ಈ ಮೂಲಕ ಟೂರ್ನಿಯಲ್ಲಿ Brilliant for four. There isn't a fielder there, so it's a safe hit. It wouldn't matter if there was a fielder there, it went long enough. Oh, they're short. And as a result... ಹೈದರಾಬಾದ್ ಟೀಮ್ ಸತತ 4 ಸೋಲನ್ನು ಅನುಭವಿಸಿದರೆ ಗುಜರಾತ್ ಟೈಟನ್ಸ್ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿದೆ. ನಿನ್ನೆ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ನಾಯಕ ಶುಭ್ಮನ್ ಗಿಲ್ ಎದುರಾಳಿ ಹೈದರಾಬಾದ್ ತಂಡವನ್ನ ಬ್ಯಾಟಿಂಗಿಗೆ ಆಹ್ವಾನ ಮಾಡಿದ್ರು. ಓಪನರ್ ಆಗಿ ಕ್ರೀಸ್ಗೆ ಆಗಮಿಸಿದ ಓಪನರ್ಸ್ ಆರಂಭದಲ್ಲೇ ಬಿಗ್ ಶಾಕ್ಗೆ ಒಳಗಾದ್ರು. ಸ್ಫೋಟಕ ಬ್ಯಾಟ್ಸ್ಮನ್ಗಳಾದ ಟ್ರಾವಿಸ್ ಹೆಡ್ 8, ಅಭಿಷೇಕ್ ಶರ್ಮಾ 18 ರನ್ಗೆ ಸಿರಾಜ್ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿದ್ರು. ಇಶನ್ ಕಿಶನ್ 17, ನಿತೀಶ್ ಕುಮಾರ್ 31 ಬಾಲ್ಗಳನ್ನು ಸಿಡಿಸಿದ್ರೆ ಕೇವಲ 31. ಇನ್ನ ಹೆನ್ರಿಚ್ ಕ್ಲಾಸನ್ 27, ಅನಿಕೇತ್ ವರ್ಮಾ ಕೇವಲ 18, ನಾಯಕ ಕಮಿನ್ಸ್ 22 ರನ್ಗಳಿಂದ ಹೈದರಾಬಾದ್ 8 ವಿಕೆಟ್ಗಳಿಗೆ 153 ರನ್ಗಳ ಟಾರ್ಗೆಟ್ ಅನ್ನು ಶುಭ್ಮನ್ ಗಿಲ್ ಪಡೆಗೆ ನೀಡಿತು. ಈ ಗುರಿ ಬೆನ್ನಹತ್ತಿದ ಗುಜರಾತ್ ತಂಡದ ಓಪನರ್ಸ್ ಸಾಯಿ ಸುದರ್ಶನ್ ಶುಭ್ಮನ್ ಗಿಲ್ ಉತ್ತಮ ಆರಂಭವನ್ನು ಪಡೆಯಲಿಲ್ಲ. ಸುದರ್ಶನ್ ಕೇವಲ 5 ರನ್ಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು. ಇವರ ಬಳಿಕ ಕ್ರೀಸ್ಗೆ ಆಗಮಿಸಿದ ವಾಷಿಂಗ್ಟನ್ನ ಸುಂದರ್ ಭರ್ಜರಿ ಬ್ಯಾಟಿಂಗ್ ಅನ್ನು ಮಾಡಿದ್ರು. 29 ಎಸೆತಗಳನ್ನು ಎದುರಿಸಿದ ಸುಂದರ್ 5 4, 2 ಸಿಕ್ಸರ್ಗಳಿಂದ 49 ರನ್ ಗಳಿಸಿ ಆಡುವಾಗ ಬಿಗ್ ಶಾಟ್ ಅನ್ನು ಮಾಡಿದ್ರು. ಆದರೆ ಅದು ಕ್ಯಾಚ್ ಆಗಿದ್ರಿಂದ ಕೇವಲ 1 ರನ್ನಿಂದ ಹಾಫ್ ಸೆಂಚುರಿ ಮಿಸ್ ಮಾಡಿಕೊಂಡ್ರು. ಸುಂದರ್ ಬಳಿಕ ಬ್ಯಾಟಿಂಗ್ಗೆ ಬಂದ ಶರ್ಫೇನ್ ರುದರ್ಫೋರ್ಡ್ 16 ಬಾಲ್ಗಳಲ್ಲಿ 35 ರನ್ ಅನ್ನು ಸಿಡಿಸಿದ್ರು. ತಾಳ್ಮೆಯ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ ಶುಭ್ಮನ್ ಗಿಲ್ ತಂಡವನ್ನ ಗೆಲುವಿನ ದಡಕ್ಕೆ ತೆಗೆದುಕೊಂಡು ಹೋದರು. ಕೇವಲ 36 ಎಸೆತಗಳಲ್ಲಿ 7 ಬೌಂಡರಿ ಸಮೇತ ಅರ್ಧಶತಕವನ್ನ ಪೂರೈಸಿದ್ರು. ಈ ಪಂದ್ಯದಲ್ಲಿ ಗಿಲ್ ಒಟ್ಟು 43 ಎಸೆತಗಳನ್ನು ಎದುರಿಸಿದ್ದು 9 ಗ್ರೌಂಡ್ಗಳಿಂದಾಗಿ 61 ರನ್ ಗಳಿಸಿ ತಂಡವನ್ನ ಗೆಲುವಿನ ಗುರಿ ಮುಟ್ಟಿಸಿದ್ರು. ಈ ಗೆಲುವಿನೊಂದಿಗೆ ಗುಜರಾತ್ ಟೈಟನ್ಸ್ ಈ ಟೂರ್ನಿಯಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ಪಡೆದುಕೊಂಡಿದೆ. 4 ಮ್ಯಾಚ್ಗಳಲ್ಲಿ ಕೇವಲ 1 ಪಂದ್ಯವನ್ನು ಮಾತ್ರ ಟೈಟನ್ಸ್ ತನ್ನದಾಗಿಸಿಕೊಂಡಿದೆ.